ಗೈಸ್ ನಾನು ಹೋಗ್ತಾ ಇರೋದು ಸೋಲೋ ರೈಡ್ ಅಲ್ಲ, ನನ್ನ ಬೇಬಿ ಜೊತೆ. ಗೈಸ್ ರಾಮೇಶ್ವರಂ ಅಲ್ಲಿ ಫುಲ್ ಬೆಂಕಿ ಹೊಗೆ ಬರ್ತೈತೆ. ಕಾಗದದ ಧೋನಿಯಲ್ಲಿ ಒಳಗೆ ಬರ ಯಾರೋ ಬೈ ನೀವು ರೈಡರಾ ಯೂಟ್ಯೂಬರಾ ಒಂದೊಂದು ಫೋಟೋ ಕೊಡಿ ಅಂತೆಲ್ಲ ಕೇಳ್ತವ್ರೆ. ನಂದಿಲ್ಸ್ ಹೋಗಿದ್ದ ಒಬ್ಬನೇ ಹೋಗಿದ್ದ ಎಲ್ಲ ಜೊತೆಲಿ ಬಂದಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಫುಲ್ ಕಪಲ್ಸೇ ಇರೋದು. ನಾನು ಮಾತ್ರ ಒಂಟಿ ಸಲಾಗ ಥರ ಬಂದಿದ್ದೀನಿ. ಹೇಳೋದು ಆನಿಯನ್ ದೋಸೆ 140 ರೂಪಾಯಿ ಒಂದು ದೋಸೆ. ಗೈಸ್ 3 ಹೆಲ್ಮೆಟ್ ತೋರಿಸಿದ್ದಾರೆ. ಸೊ ಅದ್ರಲ್ಲಿ ನಾವು ಇದೊಂದು ಸ್ಟಡ್ಸ್ದು, ಅದು ಬಿಟ್ಟರೆ ಇಷ್ಟು ಚೆನ್ನಾಗಿದ್ದಾರೆ ಆಲ್ರೆಡಿ ಮನೆಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಓಕೆ ಗೈಸ್, ಮನೆಯಲ್ಲೇ ಇದ್ದು ಸ್ವಲ್ಪ ಲೋನ್ಲಿ ಫೀಲಿಂಗ್ ಆಗ್ತಾಯಿತ್ತು. ಸೊ ತುಂಬ ದಿನ ಆಗಿತ್ತು ನಾನು ರೈಡ್ ಹೋಗಿ, ಸೋಲೋ ರೈಡ್. ಅದಕ್ಕೆ ಆ್ಯಕ್ಚುಲಿ ಹೋಗ್ಬೇಕು ಅನಿಸ್ತು. ಸೊ ಎಲ್ಲೋ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಂದಿ ಹಿಲ್ಸ್ಗೆ ಹೋಗಿ ತುಂಬ ದಿನಗಳಾಗಿತ್ತು. ಸೊ ಅದಕ್ಕೆ ಫೈನಲಿ ಹೋಗ್ಬೇಕಂತ ಡಿಸೈಡ್ ಆದೆ. ಆ್ಯಕ್ಚುಲಿ ನಂದಿ ಹಿಲ್ಸ್ ಪ್ಲ್ಯಾನ್ ಆಗಿರಲಿಲ್ಲ, ಬೇರೆ ಯಾವುದಾದ್ರು ಹೊಸ ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡೆ. ಬಟ್ ರೀಲ್ಸ್ ಇದೆಯಲ್ಲ ಯಾವುದೋ ರೀಲ್ಸ್ ನೋಡಿದೆ, ಚೆನ್ನಾಗಿತ್ತು. ಇವಾಗ ಆ್ಯಂಡ್ ಬೆಳಗ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೆ. ಅನ್ಫಾರ್ಚುನೇಟ್ಲಿ ಎದ್ದೊಳಕ್ಕೆ ಆಗಿಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಹೆಂಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ನಾನು ಹೋಗ್ತಾ ಇರೋದು ಸೋಲೋ ರೈಡ್ ಅಲ್ಲ, ನನ್ನ ಬೇಬಿ ಜೊತೆ. ನೋಡಿ ಎಲ್ಲ ಇದೇ ಮೌಂಟಲ್ಲಿ ವಾಶೇ ಮಾಡಿಸಿಲ್ಲ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಬಿಸಿಲಾಗ್ಬಿಡೈತೆ ಆಲ್ರೆಡಿ, ಬಟ್ ಸ್ಟಿಲ್ ಬಿಸಿಲಿರುತ್ತಲ್ವ ನೋಡೋಣ. ಓಕೆ ಗೈಸ್, ಫೈನಲಿ ನಂದಿ ಹಿಲ್ಸ್ ಬೋರ್ಡ್ ಹತ್ರ ರೀಚ್ ಆಗಿದ್ದೀನಿ. ಇವಾಗ ಅಲ್ಲಿ ಲೆಫ್ಟಿಂಗೆ ಮುಂದೆ ಹೋದರೆ ನಂದಿ ಹಿಲ್ಸು. ಇಲ್ಲಿ ನಮಗೆ ನಂದಿ ವೆಲ್ಕಮ್ ಮಾಡ್ಕೊಳ್ಳುತ್ತೆ. ಸಿಗ್ನಲಲ್ಲಿ ಮಾಡಬೇಕಾಯಿತು, ಸಿಗ್ನಲ್ ಬಿಟ್ಬಿಟ್ರು. ಅದಕ್ಕೆ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ನಡ್ಕೊಂಬಂದು ಮಾಡ್ತಾಯಿದ್ದೀನಿ. ಈ ಬಿಸಿಲೈತೆ, ಸೊ ಜಾಕೆಟ್ ಬಿಚ್ಬಿಟ್ಟೆ. ಹೆವಿ ಬಿಸಿಲಾಗ್ತಾಯಿತ್ತು. ನೋಡೋಣ ಹೆಂಗಿರುತ್ತೆ ಇವತ್ತು ನಂದಿ ಹಿಲ್ಸ್ ಅಂತ. ಲೆಟ್ಸ್ ಗೋ. ಓಕೆ ಗೈಸ್, ಫೈನಲಿ ರೀಚ್ ಆಗಿದ್ದೀನಿ ನಂದಿ ಹಿಲ್ಸ್. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಆಲ್ರೆಡಿ ಮನೆಗೆ ಹೋಯ್ತವ್ರೆ. ನಾನು ಇವಾಗ ಬಂದಿದ್ದೀನಿ. ಯಪ್ಪ, ಪೀಸ್, ಐ ವಾಂಟ್ ಪೀಸ್ ಗೈಸ್. ನೋಡೋಣ ಇವಾಗ ಹೆಲ್ಮೆಟ್ ತಗೊಂಡೋಗೋದಾ ಇಲ್ಲ ಇಲ್ಲೇ ಎಲ್ಲರೂ ಇಟ್ಬಿಟ್ಟು. ಎಷ್ಟು ಕಾರ್ ಬಂದೈತೆ, ಎಷ್ಟು ಗಾಡಿ ಬಂದೈತಿ. ಲೆಟ್ಸ್ ಗೋ ಗೈಸ್. ನಾನು ಗಾಡಿ ಇಲ್ಲ ಪಾರ್ಕ್ ಮಾಡ್ತೀನಿ. ಗೈಸ್ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಅದಕ್ಕೆ ನಾನು ಇಲ್ಲೇ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಡ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಬಜ್ಜಿ ತೊಗೊಂಡಿದ್ದೀನಿ. ಬೆಟ್ಟ ಹತ್ತಕ್ಕೆ ಬೆಟ್ಟನಿಲ್ಲ, ಸ್ಟೆಪ್ಸ್ ಇದೆ, ಆರಾಮಾಗಿ ಹತ್ಬೋದು. ಎನರ್ಜಿ ಇರೋಲ್ಲ. ತಿನ್ಕೊಂಡು ಹೋಗೋಣ ಗೈಸ್. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫುಲ್ ಆಗೈತೆ ಹೊಟ್ಟೆ. ನೋಡಿ ಇಲ್ಲಿ ಏನೋ ಇದೆ, ಏನಿದು ಇದೇನೋ ಟಿಪ್ಪು ಸುಲ್ತಾನ್ ಅವರ ಲಾಡ್ಜ್ ಅಂತ ಇದು. ನೋಡಿ ಎಲ್ಲ ಜೊತೆಲಿ ಬಂದಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಫುಲ್ ಕಪಲ್ಸೇ ಇರೋದು. ನಾನು ಮಾತ್ರ ಒಂಟಿ ಸಲಾಗ ಥರ ಬಂದಿದ್ದೀನಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸಿಂಗಲ್ ಅಂಡ್ ಯಂಗ್. ಪೀಸ್ ಗೈಸ್, ಐ ವಾಂಟ್ ಪೀಸ್. ಸಮ್ಟೈಮ್ಸ್ ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸರಿ ಹಿಂಗೆ ಬಂದ್ಬಿಟ್ಟಿದ್ದೀನಿ. ಒಬ್ಬೊಬ್ಬನೇ ಬಂದ್ಬಿಡ್ತೀನಿ ರೈಡ್ಗೆಲ್ಲ. ಒಂದೊಂದು ಸರಿ ಹಂಗೆ ಅನಿಸುತ್ತೆ. ಟಾಪ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬರುವ. ಗೈಸ್ ಇಲ್ಲಿ ನೋಡಿ ಎಷ್ಟು ಫಿಶ್ಗಳೈತೆ. ಇಲ್ಲೇ ಕುತ್ಕೊಂಡ್ಬಿಡ್ಲಾ ಇಲ್ಲ ಮೇಲೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಬ್ಬನೇ ಅಂತೂ ಹೊಡ್ಬಾರ್ದು.
ಬರ್ತಾ ದಾರಿಲಿ ಏನೇನೋ ಆಗಿತ್ತು ಆಕ್ಸಿಡೆಂಟ್ಸ್ ಎಲ್ಲ, ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಒಬ್ಬನೇ ಗಾಡಿ ಓಡಿಸ್ಕೊಂಡು ಒಬ್ಬನೇ ಫೋನ್ ಇಟ್ಕೊಂಡು ಗೋಪುರ ತೊಗೊಬೇಕು ಈ ಥರ ರೈಡ್ ಬಂದಾಗ. ಇಲ್ಲ ಯಾರ ಹತ್ರ ರೆಂಟ್ಗಾದ್ರು ಇಸ್ಕೊಬೇಕು ಒಂದು ಸರಿ ರೈಡಿಗೆ ಬಂದಾಗ ಮಾತ್ರ. ಹಾಂ ಹೋಗೋಣ ಬನ್ನಿ. ರಿಗ್ರೆಟ್ ಆಗ್ತೀವಿ ಒಬ್ಬನೇ ಬಂದಿದ್ದಕ್ಕೆ. ಹಾದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಅಯ್ಯೋ ಜಾಕೆಟ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದ್ದೀನಿ ಗಾಡಿ. ಇಲ್ಲಿಗೆ ಇದಕ್ಕೆ ಬಿಸಿಲು ಸೆಕೆ ಆಗ್ತೈತೆ ನನಗೆ. ಬನ್ನಿ ಹೋಗೋಣ, ಟಾಪ್ಗಾದ್ರೂ ಹೋಗಿ ಬರೋಣ, ವ್ಯೂ ನೋಡ್ಕೊಂಬರೋಣ. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ. ಎಂಜಾಯ್ ದ ಮೂಮೆಂಟ್ ಈ ಅಷ್ಟೇ. ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ. ಗೈಸ್ ಫುಲ್ ಟಾಪಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಗಾಡಿ ತಗೋತಾ ಇದ್ದೀನಿ ನಿಂತ್ಕೊಂಡು. ಗಾಡಿನ ಅಷ್ಟು ಸೌಂಡ್ ಬರ್ತಾ ಇರುತ್ತೆ ನೋಡಿ. ಫುಲ್ ಟಾಪಲ್ಲಿದ್ದೀನಿ. ಸಿಕ್ಕಿದ್ದೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ. ಮಧ್ಯಾಹ್ನ ಬನ್ನಿ, ಯಾರು ಇರಲ್ಲ, ಮನೆಗೆ ಹೋಗೋದು ಸಾಕು. ಪೀಸ್ ಸಿಕ್ತು ನನಗೆ. ಲೋನ್ಲಿ ಫೀಲಿಂಗ್ ಆದಾಗೆಲ್ಲ ಒಬ್ಬೊಬ್ಬ ಹಿಂಗೆ ಬಂದ್ಬಿಡ್ತೀನಿ. ಫೀಲ್ಸ್ ಗುಡ್ ಆ್ಯಕ್ಚುಲಿ. ನಿಮಗೆ ಅಂತ ಒಂದು ಸ್ಪೇಸ್ ಸಿಗುತ್ತೆ. ಇಲ್ಲೆಲ್ಲ ಫಾಗ್ ಕಾಣಿಸ್ತಾ ಸೋತಾಯಿ ಸಮಯ ಹಾಡಾಗಿದೆ. ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಇದೇ ನಂದಿ ಬೆಟ್ಟ. ಟಾಪ್ ದೇವಸ್ಥಾನ ಇದೆ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಗಾಡಿ ಬರ್ತಾಯಿದೆ ಜಾಸ್ತಿ. ಹೋಗೋಣ ಇವಾಗ ಸಾಕು. ಗೈಸ್ ಫುಲ್ ಟಾಪಲ್ಲಿ ಬಂದು ಕುತ್ಕೊಂಡಿದ್ದೀನಿ ನೋಡಿ. ಐತಿ ಬರಿದಾದ ಭುವಿ ಮತ್ತೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ. ನೆಕ್ಸ್ಟ್ ಟೈಮ್ ಹೋಗ್ಬೇಕು ಅನ್ಸ್ದಾಗ ಒಂದು ಸ್ಟೋರಿ ಹಾಕ್ತೀನಿ. ನಂತರ ಯಾರಾದ್ರು ಬರ್ರಿ ಜೊತೆಗೆ. ಬೇಡ ಒಬ್ಬರೇ ಹೋಗ್ಬೇಕು, ಚೆನ್ನಾಗಿರುತ್ತೆ. ಸಿಂಗಲಾಗಿ ಹೋದ್ರೇ ಪೀಸ್ ಸಿಗೋದು. ನನ್ನ ಗಾಡಿ ಎಲ್ಲಿದೆ? ನಂದಿ ಬೆಟ್ಟ ಟೂರಿಸ್ಟ್ ಪ್ಲೇಸ್. ಬಟ್ ನಾವು ಎಷ್ಟು ಸರಿ ಬಂದಿಲ್ಲ ಲೆಕ್ಕನೇ ಇಲ್ಲ. ವೆಜ್ ಒಂದ್ಸರಿ ಬಂದ್ಬಿಟ್ಟಿದ್ವಿ. ಲೈಫಲ್ಲಿ ಲಾಂಗ್ ರೈಡ್ಸ್ ಹೋಗ್ತಾ ಇರಬೇಕು, ಆವಾಗ ಲೈಫ್ ಚೆನ್ನಾಗಿರುತ್ತೆ. ಕಾಗದದ ದೋಣಿಯಲ್ಲಿ ಅಂತ ಬ್ಯಾಗ್ ಕಟ್ಕೊಂಡು ಬೈಕ್ಗೆ ಹೋಗ್ತಾ ಇರ್ಬೇಕು. ಗೈಸ್ ಫೈನಲಿ ಕೆಳಗೆ ಬಂದು, ಈ ಕೆಳಗೆ ಟಿಕೆಟ್ ಕೌಂಟರ್ ಇರ್ತಾನೆ. ಒಳ್ಳೆ ಸವಾಸ. ಒಂದು ಚೂರು ನೆಟ್ವರ್ಕ್ ಇಲ್ಲ ನೋಡಿ, ನೆಟ್ವರ್ಕ್ ಝೀರೋ ಐತೆ. ಸೊ ಯಾರ್ಯಾರು ನಂದಿ ಹಿಲ್ಸಿಗೆ ಬರ್ತೀರೋ ಅವರೆಲ್ಲ ಕ್ಯಾಶ್ ಕ್ಯಾರಿ ಮಾಡಿ ಟಿಕೆಟ್ಸ್ಗೆ. ಇಲ್ಲ ಅಂದರೆ ನೀವು ಮೇಲೆ ಹೋಗೋಕ್ಕೆ ಆಗೋಲ್ಲ. ಒಂದು ಪಾಯಿಂಟ್ ಕೂಡ ನೆಟ್ವರ್ಕ್ ಇಲ್ಲ ಇಲ್ಲಿ. ಹಾಯ್ ಬ್ರೋ. ಸೊ ಹೆಲ್ಮೆಟ್ಗೆ ಕ್ಯಾಶೇ ಕೊಡಬೇಕು ಇಲ್ಲಿ. ಕ್ಯಾಶನ್ನು ಕ್ಯಾರಿ ಮಾಡಿ. ಅಯ್ಯೋಯ್ಯೋ ನೋಡಿ, ಎಲ್ಲ ಕಿತ್ತಾಕ್ಬಿಟ್ಟೈತಿ ಗಾಡೀಲಿ. ಏನು ಅಯ್ಯೋ, ಇದು ಉಲ್ಟಾನೇ ಮಾಡಾಕ್ಬಿಟ್ಟೈತಿ. ಯಾರೋ ಬೀಳ್ಸ್ಬಿಟ್ಟವ್ರೆ ನನ್ನ ಗಾಡಿನ ನೋಡಿ. ಎಲ್ಲ ಹೆಂಗೆ ಕಿತ್ತಾಕೈತಿ, ಎಲ್ಲ ಗಾಡಿನೂ ಕಿತ್ತಾಕ್ಬಿಟ್ಟೈತಿ. ಅಲ್ಲಿ ಒಂದೊಂದೇ ಕೀಳ್ತೈತೆ ನೋಡಿ. ಕೀಳ್ಸ್ಬಿಟ್ಟಾಯ್ತಾ? ಯೋಚನೆ ಮಾಡ್ತಾಯಿದ್ದೀನಿ, ಇದು ಈ ರೇಂಜ್ಗೆಲ್ಲ ಇದು ಮಾಡಲ್ವಲ್ಲ ಅಂತ. ಯಪ್ಪ, ಹೋಗೋಣ ಬನ್ನಿ. ಬಿಸಿಲು ಜಾಸ್ತಿ ಆಯಿತು. ಲೆಟ್ಸ್ ಗೋ. ಮುಗೀತು ನನ್ನ ಸೋಲೋ ರೈಡ್. ಓಕೆ ಗೈಸ್, ಫೈನಲಿ ಮನೆಗೆ ಬಂದಾಯಿತು. ಆ್ಯಂಡ್ ಆ್ಯಕ್ಚುಲಿ ಇದು ಹಾಕೊಂಡಿರೋ ಹೆಲ್ಮೆಟ್ ನಂದಲ್ಲ, ದೇವದು. ನಂದು ತಗೊಂಡಿದ್ವಿ ಅಂದರೆ ಗ್ಲಾಸ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಹೊಸ ತೊಗೋಬೇಕು ಅಂತ 1 ಮಂತಿನ ಅನ್ಕೋತಾ ಇದ್ದೀನಿ. ಬಟ್ ತೊಗೊಳಕ್ಕಾಗಿರಲಿಲ್ಲ.
ನಾವು ಹಂಗೆ ನಾಳೆ ಅಂದ್ಕೊಂಡ್ರೆ ತಗೊಳಕ್ಕೆ ಆಗಲ್ಲ. ಸೊ ಹೋದಾಗೆಲ್ಲ ಎಲ್ಲಾದರೂ ಆಚೆ ಹೋದಾಗೆಲ್ಲ ಕೇಳೋಕ್ಕಾಗಲ್ಲ. ಅದಕ್ಕೆ ಇವಾಗ ಅವನ್ನೇ ಕರೆದಿದ್ದೀನಿ, ತಗೊಳ್ಳೋ ಹೆಲ್ಮೆಟ್ ಹೊಸದು ತೊಗೊಂಬರಕ್ಕೆ ಹೋಗೋಣ ಅಂತ. ಬರ್ತಾವನೆ, ಹೋಗೋಣ, ಹೋಗಿ ಒಂದು ಹೊಸ ಹೆಲ್ಮೆಟ್ ತೊಗೊಂಡು ಬರೋಣ. ನೋಡಿ ಫುಲ್ ಹಾಳಾಗೋಯ್ತು, ಹೇರ್ ಸ್ಟೈಲ್ ಇಲ್ಲ. ಅಪ್ಪ ಗೈಸ್, ಹೋದರೆ ಈ ಥರ ಗ್ಲೌಸ್ ಹಾಕ್ಕೊಂಡು, ಜಾಕೆಟ್ಸ್ ಹಾಕ್ಕೊಂಡು, ಶೂಸ್ ಹಾಕ್ಕೊಂಡು ಹೋಗಿ ಲಾಂಗ್ ಡ್ರೈವ್ ಎಲ್ಲ. ನೋಡಿ ನಾನು ವೈಟ್ ಶೂಸ್ ಆಗಲಿ ಗಲೀಜಾಗ್ಬಿಟ್ಟೈತಿ. ಈ ಗೇರ್ ಹಾಕಿ ನಾನು ವೈಟ್ ಶೂಸ್ ಗಲೀಜಾಗ್ಬಿಟ್ಟೈತಿ. ಸೊ ಇವಾಗ ದೇವ ಬರ್ತಾವನೆ, ಹೋಗಿ ಒಂದು ಹೊಸದು ಹೆಲ್ಮೆಟ್ ತೊಗೊಂಬರೋಣ. ಆ್ಯಕ್ಚುಲಿ ಇದು ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ ನೋಡಿ, ಕ್ರೇಜಿ ಆಗಿದೆ. ಸೇಮ್ ಇದೇ ಥರ ಒಂದು ಇಸ್ಕೊತೀನಿ, ಪರ್ಫೆಕ್ಟಾಗಿ ನನಗೆ ಸೂಟ್ ಆಗೈತಿ, ತಲೆಗೂ ಕರೆಕ್ಟಾಗೈತಿ. ಬನ್ನಿ ಹೋಗುವ. ಅವ್ರಿಗೆ ದೇವಂಗೆ ಹೇಳಿ ನೋಡೋಣ, ನಾನು ನಂದಿಲ್ಸ್ಗೆ ಒಬ್ಬನೇ ಹೋಗಿದ್ದೆ ಸೋಲೋ ರೈಡ್ ಅಂತ, ಅವ್ನ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಗೈಸ್, ದೇವ ಬಂದ. ಇವಾಗ ಅವ್ನು ತಗೊಂಡಿರೋ ಹೆಲ್ಮೆಟ್ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗ್ತಾನಂತೆ. ಹೋಗಿ ಹೆಲ್ಮೆಟ್ ತಗೊಂಡು ಬರೋಣ. ಎಲ್ಲೋಗಿದೆ ಹೇಳು? ಹಾಂ, ನಂದಿಲ್ಸ್ಗೆ ಹೋಗಿದ್ದೆ ಒಬ್ಬನೇ. ಒಬ್ಬನೇ ಹೋಗಿದ್ದ ಸೋಲೋ ರೈಡ್. ಒಂದು ನಿಮಿಷ ಮಾಡ್ತೀನಿ ನನಗೆ. ಹಂಗೆ ಯಾರೋ ನಂಬಲ್ಲ, ಆವಾಗ ಹೊಂಟಾಯ್ತಿರ್ತೀವಿ ನಾವು. ಫೈನಲಿ ಬಂದಿದ್ದೀವಿ ಹೆಲ್ಮೆಟ್ ಶಾಪ್ಗೆ. ನೋಡೋಣ, ಇವಾಗ ಹೆಲ್ಮೆಟ್ಸ್ ಇದೆ, ತೊಗೊಂಡು 5:30 ಆಯಿತು. ಹೆಲ್ಮೆಟ್ ಒಂದು ತಗೊಂಡು ಯಾವ್ದು ಸೆಟ್ ಆಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ತಗೊಳೋಣ. ಗೈಸ್, 3 ಹೆಲ್ಮೆಟ್ ತೋರಿಸಿದ್ದಾರೆ. ಸೊ ಇದರಲ್ಲಿ ನಾವು ಇದೊಂದು ಸ್ಟಡ್ಸ್ದು, ಅದು ಬಿಟ್ಟರೆ ಇದೊಂದು, ಅದು ಬಿಟ್ಟರೆ ಇದೊಂದು, 3 ಹೆಲ್ಮೆಟ್ ಕೊಟ್ಟಿದ್ದಾರೆ. 3ಅಲ್ಲಿ ಚೂಸ್ ಮಾಡಬೇಕು. ನಾನೇನಂದರೆ ನನ್ನ 2 ಗಾಡಿಗೂ ಮ್ಯಾಚ್ ಆಗಬೇಕು. ಸೊ ಅದದು ನಾನು ನೋಡಿ, ಈ ಗಾಡಿಗೊಂದು, ಇದು ಬಿಟ್ಟರೆ ಈ ಗಾಡಿಗೊಂದು. ಸೊ ರೆಡ್ಡು, ಬ್ಲ್ಯಾಕು ಮತ್ತು ಗ್ರೇ 3 ಗಾಡಿಗೂ ಮ್ಯಾಚ್ ಆಗೋ ಥರ ಒಂದು ಹೆಲ್ಮೆಟ್ ನೋಡ್ತಾ ಇದ್ದೀವಿ. ನಮ್ಮ ಪ್ರಕಾರ ಇದು ಆ್ಯಕ್ಚುಲಿ ಚೆನ್ನಾಗಿತ್ತು, ಗ್ರೇ ಮತ್ತು ರೆಡ್ ಇತ್ತು. ಅದು ಬಿಟ್ಟರೆ ಇದು ಬ್ರೋ, ಇದೆಷ್ಟು ಪ್ರೈಸು? 3 ಹೆಲ್ಮೆಟ್ ಐತೆ ನಮ್ಮ ಗಾಡಿಗೆ ಸೆಟ್ ಆಗೋ ಥರ. ಬಟ್ ಇದು ಅಷ್ಟೇ, ಇದು ಚೆನ್ನಾಗಿದೆ ಡಿಸೈನ್. ನೋಡೋಣ ಇವಾಗ ಈ 3ಅಲ್ಲಿ ಯಾವ್ದು ತೊಗೊಳೋದು ಅಂತ ನೋಡೋಣ. ನಂದು ಹೊಸ ಬ್ಯಾಕ್ ಕೇಸ್ ನೋಡಿ, ನರೋಟು ನನ್ನ ಇಯರ್ಸಲ್ಲಿ ಹಾಳಾಗೋಗ್ಬಿಟ್ಟು. ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡಿ ಇದನ್ನ ತೊಗೊಂಡಿದ್ದೀವಿ. ಚೆನ್ನಾಗಿದೆ, 2 ಗ್ರೇನು ಐತೆ, ಬ್ಲ್ಯಾಕು ಐತೆ, ರೆಡ್ಡು ಐತೆ. ನಮ್ಮ ಬಿಲ್ ಬಂದಿದೆ GSTದು. GST ಎಲ್ಲ ಹಾಕೋರು. ಸೊ ನಮಗೆ ಬಾಕ್ಸ್ ಬೇಕಂದ್ರೆ ಬಾಕ್ಸ್ ಇಸ್ಕೊತಾ ಇದ್ದೀವಿ, ಇದ್ರಲ್ಲಿ ಕೊಟ್ಟಿದ್ದಾರೆ. ಮೌಂಟ್ ಹಾಕ್ಸ್ತೀನಿ ಗೈಸ್. ಇವತ್ತು ಹೋಗಿದ್ದು ನನಗೆ ಎಷ್ಟೊಂದು ಸೀನ್ಸ್ ಆಯಿತು ರೋಡಲ್ಲಿ ಹೋಗ್ಬೇಕಾದ್ರೆ. ಅದರಿಂದ ಕ್ಯಾಮ್ರಾ ಇದ್ದರೆ ಚೆನ್ನಾಗಿರುತ್ತೆ ಕ್ಯಾಪ್ಚರ್ ಮಾಡೋಕ್ಕೆ. ಸೊ GoPro ಎಲ್ಲ ಹೆವಿ ಕಾಸ್ಟ್ಲಿ, ಸುಮ್ಮನೆ ಅದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನೋಡೋಣ ಏನು ಮಾಡ್ಬೋದು ಆಲ್ಟರ್ನೇಟಿವ್ ಅಂತ. ಒಂದು ಮೌಂಟ್ ಹಾಕ್ಸ್ಬಿಟ್ಟು ಆಮೇಲೆ ಯೋಚನೆ ಮಾಡೋದು ಏನು ಮಾಡ್ಬೋದು. ಬಾಕ್ಸ್ ಬಂತು, ಬಾಕ್ಸಲ್ಲಿ ಹಾಕ್ಕೊಡ್ತಾರೆ. ಗೈಸ್, ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತೆ. ಒಳಗೆ ಬರೋ ಯಾರೋ ಬೈ ನೀವು ರೈಡರಾ, ಯೂಟ್ಯೂಬರಾ, ಒಂದೊಂದು ಫೋಟೋ ಕೊಡಿ ಅಂತೆಲ್ಲ ಕೇಳ್ತವ್ರೆ. ಅವ್ನು ಸುಮ್ಮನೆ ತಮಾಷೆ ಮಾಡ್ತಾವ, ನಿಜವಾಗ್ಲೂ ಕೇಳ್ತಾವೋ ಗೊತ್ತಿಲ್ಲ. ಇದು ಚೆನ್ನಾಗಿತ್ತು, ಈ ಹೆಲ್ಮೆಟನ್ನು ಕರೆಕ್ಟಾಗಿ ಸೂಟ್ ಆಯ್ತು ನಮ್ಗೆ. ನಿಂದೆ ಕಣ ಇಲ್ಲ ಇದೆ, ಇಲ್ಲಿ ನೋಡಿ ಎಷ್ಟೊಂದಿದೆ ಇನ್ನು. ಆಗಲ್ವಾ ಬಿಡ, ಹಿಂದೆ ಇಟ್ಕೋತೀನಿ. ಇಲ್ಲಿ ಹಾಕ್ಕೊಂಡು ಇವಾಗ ನಮ್ಮ ಹಳೆ ಹೆಲ್ಮೆಟ್ ಹಾಕ್ಕೊಂಡು ಹೋಗೋಣ. ನಾನು ಫಸ್ಟ್ ಗಾಡಿ ತೊಗೊಂಡಾಗಿ ಹೆಲ್ಮೆಟ್ ತೊಗೊಂಡಿದ್ದೀನಿ, ಅವಾಗ ಒಂದು 4 ಇಯರ್ಸ್ ಇಲ್ಲೇ. ಮತ್ತೆ ಗೈಸ್, ಇವಾಗ ನಾವು ಬಂದಿರೋದು ರಾಮೇಶ್ವರಂ ಕೆಫೆಗೆ. ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವೆಜ್ಜೇ ತಿನ್ನಬೇಕು. ಸೊ ವೆಜ್ ಏನಾದ್ರು ತಿನ್ಕೊಂಡು ಹೋಗೋಣ. ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಇವಾಗ ನಾವೇ ಆರ್ಡ್ರ್ ಮಾಡಬೇಕು. ವೇಟಿಂಗ್ ಏನು ತಿನ್ಬೋದು ನೋಡೋಣ. ದೋಸೆ ಫೇಮಸ್ ಆ್ಯಕ್ಚುಲಿ, ದೋಸೆ ತಗೊಳ್ಳೋಣ. ಏನೋ ಹೊಗೆಗೆ ಬಂದ್ಬಿಡ್ತು ಅಂತಂದ್ರೆ ಇದನ್ನ ಯಾಕೆ ಹೇಳ್ತೀನಿ, ಇದಕ್ಕೆ ಫುಲ್ ಹೊಗೆ ಅಂದ್ಬಿಡ್ತೀನಿ. ರಾಮೇಶ್ವರಂ
ಗೈಸ್ ಸಿಕ್ಕಾಪಟ್ಟೆ ಜನ ಅವರೇ. ನಾವು ಆರ್ಡ್ರ್ ಕೊಟ್ಟು ಅವ್ರು ಹೇಳ್ಬಿಟ್ರೆ 20 ನಿಮಿಷ ಆಗುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ, ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ. ನೋಡಿ ಒಳಗೆಲ್ಲ ಹೆಂಗಿದೆ. ನಮ್ಮ ಆನಿಯನ್ ದೋಸೆ ಬಂದೈತೆ ನೋಡಿ. ಮೊದಲೇ ಆನೇನಂದ್ರೆ ಇಷ್ಟ ಅಲ್ಲ ಆಗಲೇ ಹೇಳೋದು. ಆನಿಯನ್ ದೋಸೆ 140 ರೂಪಾಯಿ ಒಂದು ದೋಸೆ. ನೋಡಿ ಎಷ್ಟು ಜನ ಇದ್ದಾರೆ. ಹಂಗಾಯ್ತಾ ಹೈಪ್, ಬಟ್ ಆದರೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಆನಿಯನ್ ದೋಸೆ. ಗೈಸ್ ರಾಮೇಶ್ವರಮಲ್ಲಿ ಫುಲ್ ಬೆಂಕಿ ಹೊಗೆ ಬರ್ತೈತೆ ನೋಡಿ. ತಿಂದಿದ್ದಾಯಿತು. ಇವತ್ತು ಶನಿವಾರ ಆಗಿರೋದ್ರಿಂದ ವೆಜ್ಜಿಗೆ ಬಂದಿದ್ದೀವಿ. ಇನ್ನೊಂದಿಲ್ಲಿ ಹೆಲ್ಮೆಟ್ ಇಲ್ಲೇ ಇತ್ತು. ತುಂಬ ದಿನ ತಿಂಗಳಾಗೋಯ್ತು ರಾಮೇಶ್ವರಂ ಬಂದು, ಬಟ್ ಇಷ್ಟ ಆಗಿಲ್ಲ. ಹೋಗೋಣ ಬನ್ನಿ ಬಾಕ್ಸ್ ತಗೊಂಡು. ಲೆಟ್ಸ್ ಗೋ. ಹುಷಾರು. ಓಕೆ ಗೈಸ್, ಫೈನಲಿ ನಮ್ಮ ಹೆಲ್ಮೆಟ್ಗಳು ತಗೊಂಡು ಗೇಟ್ ತೆಗಿಯೋಕ್ಕಾಗಲ್ಲ ರೀ. ಗೇಟ್ ತೆಗಿತೀನಿ. ನಾ 2 ಫ್ಲೋರ್ ಹತ್ತಿ ಇಳ್ದಿನ ಸಣ್ಣ ಆಗೋಯ್ತೀನಿ ಗೈಸ್, ಸಾಕಾಯ್ತು. ಸೋಲೋ ರೈಡು ಚೆನ್ನಾಗಿತ್ತು. ಪೀಸ್. ಇವರೆಲ್ಲ ಆ್ಯಕ್ಚುಲಿ ನಂಬಿಡ್ತಾರೆ, ನಾನೆಲ್ಲ ಒಬ್ಬೊಬ್ಬನೇ ಗೋವಾಗೆಲ್ಲ ಹೋಗ್ಬಿಡ್ತೀನಿ. ಇಲ್ಲೆಲ್ಲ ಹೋಗೋದೇನು ದೊಡ್ಡ ವಿಷಯನ ಗೈಸ್. ಪೀಸ್ ಬೇಕಂದ್ರೆ ನಾನು ಈ ವರ್ಲ್ಡಲ್ಲಿ ಎಲ್ಲ ಬೇಕಾದ್ರೂ ಟ್ರಾವೆಲ್ ಮಾಡಬೇಕು, ದುಡ್ಡಿರಬೇಕಷ್ಟೇ. ಆಲ್ರೆಡಿ 7 ಗಂಟೆ ಆಗೋಯ್ತು. ನಾನು 3 ಅವರಲ್ಲಿ ನಾನು ಆಫೀಸ್ಗೆ ಹೋಗಬೇಕು, ರೆಸ್ಟ್ ಮಾಡಿಲ್ಲ. ನಂತರ ಸೋಲೋ ರೈಡ್ ಹೋಗಂಗಿದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಜಾಕೆಟ್ಸು ಗ್ಲೌಸ್ ಎಲ್ಲ ಹಾಕ್ಕೊಂಡು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹೋಗಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್, ಲವ್ ಯು.